ಮೊಮ್ಮಗಳಿಗೆ ನನ್ನ ಮೊಮ್ಮಗಳಿಗೆ ಸಪೋರ್ಟ್ ಮಾಡಿ. ನನ್ನ ಮೊಮ್ಮಗಳಿಗೆ ಈಗ ಆವಾಗಲೇ 5,000 ಜನ ಕಳಿಸಿದ್ದೀರಾ, ಇನ್ನೂ ಹೆಚ್ಚು ಹೆಚ್ಚಾಗಿ ನೀವು ಫಾಲೋಅಪ್ ಮಾಡಿ ಅಂತ ಕೇಳ್ಕೊತೀನಿ. ಇವಳು ನನಗೆ ಮೈಕ್ ಇಟ್ಕೊಳ್ಳೋದಕ್ಕೆ ಅಸಿಸ್ಟೆಂಟ್. ನಾನು ಅಸಿಸ್ಟೆಂಟ್ ಕಟ್ತೆ. ನಾನು ವಿಷ್ಣು ಇದು ಕ್ರಿಸ್ಮಸ್ ತಾತ ಪೂರಿ ಮಾಡ್ಲಿ ಅಂತ. ಪೂರಿ ಮಾಡ್ಬೇಕಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಪ್ರಕೃತಿ ಮಾದೇಶ್ ಬ್ಲಾಗ್. ಮಾತಾಡು ಮುಂದಕ್ಕೆ. ಇವತ್ತು ನಾವು ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸಿಕೊಡುತ್ತೀವಿ. ಹಾಯ್, ನಾನ್ ಮತ್ತೆ ವೆಲ್ಕಮ್ ಮಾಡೋದಿಲ್ಲ. ಎಲ್ಲಾರು ರಜಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ, ಎಲ್ಲಾರು ಅಜ್ಜಿ ಮನೆಗೆ ಹೋಗಿರ್ತಾರೆ. ಸೊ ನಾವು ಕೂಡ ಅಜ್ಜಿ ಮನೆಗೆ ಬಂದಿದೀವಿ. ಬೆಳಿಗ್ಗೆ ತಿಂಡಿ ಪ್ರಿಪರೇಷನ್ ನಡೀತಾ ಇದೆ. ಏನ್ ಮಾಡ್ತಿದ್ದಾರೆ ಕೇಳೋಣ. ಏನ್ ಮಾಡ್ತಿದ್ದಾರೆ ತೋರಿಸ್ತೀನಿ ಬನ್ನಿ. ಶೆಫ್ ಹೇಮಲತಾ ಅವರು ಲಕ್ಷ್ಮಮ್ಮ ಅವ್ರಿಗೆ ಬ್ರೇಕ್ ಕೊಟ್ಟಿದೀವಿ, ಆರಾಮಾಗಿ ಕೂತ್ಕೊಳ್ಳಿ ಅಂತ. ಸೊ ನಾವೇ ಚಿಕನ್ ಬಿರಿಯಾನಿನ ಪಲಾವ. ಆಂಟಿ ಏನ್ ಮಾಡ್ತಾ ಇದ್ದೀರಾ? ಇಲ್ಲ, ಬಿರಿಯಾನಿಗೂ ಪಲಾವು ಡಿಫ್ರೆನ್ಸ್ ಇದೆ. ನಾವೇನ್ ಅನ್ಕತ್ತೀವಿ ಹಂಗೆ. ಏನ್ ವಿದ್ಯಾಕ ಮಾಡ್ತಿರೋದು? ಬಿರಿಯಾನಿನ ಪಲಾವ? ಬಿರಿಯಾನಿ ಪಲಾವ್ ಅದು. ಸೊ ಚಿಕನ್ ಇವತ್ತಿನ ಬೆಳಿಗ್ಗೆ ತಿಂಡಿಗೆ ಚಿಕನ್ ಬಿರಿಯಾನಿ. ಲಕ್ಷ್ಮಮ್ಮ ಅವ್ರಿಗೆ ರೆಸ್ಟ್. ಯಾರ್ಯಾರು ರಜಾನ ಎಲ್ಲಿ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ನಾನು ಕೂಡ ಎಲ್ಲಾರು ಮೊದ್ಲು ನಾವು ಚಿಕ್ಕವರಿದ್ದಾಗ ರಜಾ ಬಂದ್ರು ಅಂತಂದ್ರೆ ಅಜ್ಜಿ ಮನೆಗೆ ಹೋಗೋದು ಅಂತ ಹೇಳಿ ಹೋಗ್ತಿದ್ವಿ. ಬಟ್ ಇವಾಗ್ಲೂ ಕೂಡ ನಾನ್ ಮದ್ವೆ ಆಗಿ ಮಗು ಆದ್ರೂ ನನ್ ಮಗಂಗ್ ರಜಾ ಬಂದ್ರು ನಾನ್ ಬರೋದೇ ನಮ್ಮ ಅಜ್ಜಿ ಮನೆಗೆ. ಸೊ ಯಾರ್ಯಾರು ಅಜ್ಜಿ ಮನೆಗೆ ಇನ್ನೂ ಕೂಡ ಹೋಗ್ತೀರಾ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಈ ಡೇ ಹೇಗ್ ಹೋಗುತ್ತೆ ಅಂತಾನು ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಂತೀವಿ. ನಾವ್ ಏನೇನ್ ಮಾಡ್ತೀವಿ ಎಲ್ಲ ಜೊತೆಗ್ ಸೇರಿದ್ರೆ ಅಂತಾನು ಕೂಡ ತೋರಿಸ್ತಾ ಹೋಗ್ತೀವಿ. ಬನ್ನಿ. ಎಲ್ಲರೂ ಕೈ ತೊಳ್ಕೊಂಡ್ ಬರೋಗಿ, ತಿಂಡಿ ತಿನ್ನೋರಂತೆ. ಯಾಕೆ? ಮತ್ತೆ ನನ್ಗೆ ಕೈ ತುತ್ತು ಕೊಡ್ತಿದ್ದ. ಕೈ ತುತ್ತು ಕೊಡಕ್ಕಿದೆ ಅನ್ನ ಸಾರ? ಹೌದು ಇಲ್ಲ, ಸುಗ್ಗಿದು ನಿಮ್ ಮಗುಂದು ಅಲ್ಲ, ಸುಗ್ರೀವ್ದು ಅನ್ಬೇಕು. ಏನೇ ಆದ್ರೂ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಈ ರೀತಿ ಊಟ ಮಾಡಿದ್ರೆ ಏನೋ ಒಂಥರ ಸಂತೋಷ. ನಮ್ಮನೆಯಲ್ಲಿ ಎಲ್ಲರೂ ಸೇರಿದ್ರೆ ನಾವಂತೂ ಹೀಗೆ ಊಟ ಮಾಡೋದು. ಅದ್ರ ಮಧ್ಯದಲ್ಲಿ ಇವಳು ಮಾತ್ರ ನಂಗೆ ಯಾಕೋ ಇವತ್ತು ಕೈ ತುತ್ತು ಡೈಲಿ ಅವಳು ಕೈ ತುತ್ತೆ ತಿನ್ನೋದು, ತಿನ್ಸಿದ್ರೇ ತಿನ್ನೋದವಳು. ಇವತ್ತು ಅವ್ರ ಅತ್ತೆ ಕೈಲಿ ಕೈ ತುತ್ತು ತಿನ್ನಬೇಕು ಅಂತ ಹೇಳಿ ನನಗೆ ಕೈ ತುತ್ತು ಕೊಡಿ ಅಂತ ಹೇಳಿ ತಿಂತಿದ್ದಾಳೆ. ನೆಕ್ಸ್ಟು ತಿಂಡಿ ಎಲ್ಲ ತಿಂದ್ಕೊಂಡು ಇವನಿಗೆ ಫುಟ್ಬಾಲ್ ಏನೋ ಒಡೆದೋಗಿದೆ, ನನಗೆ ಹೊಸಾದು ಬೇಕು ಅಂತ ಹೇಳ್ದ. ಸರಿ ಆಯಿತು ಅಂತ ಹೇಳಿ ಅಲ್ಲೇ ಅಕ್ಷಯ ಭಂಡಾರಲ್ಲೂ ಸ್ಪೋರ್ಟ್ಸ್ ಅಂಗಡಿಗೆ ಬಂದ್ವಿ. ಅಲ್ಲಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಕ್ವಾಲಿಟಿ. ಏನಾದ್ರು ತೊಗೊಳ್ತಾ ಚೆನ್ನಾಗಿರೋದು ತೊಗೊಳ್ಳೋಣ ಅಂತ ಹೇಳಿ ಫುಟ್ಬಾಲ್ ತೊಗೊಳ್ಳೋಣ ಅಂತ ಹೇಳಿ ಬಂದು ಇಲ್ಲಿ ಫುಟ್ಬಾಲ್ ತೊಗೊಂಡೋಗ್ಕೊಟ್ವಿ. ಈಗ ಬೇರೆ ರಜಾ ಅಲ್ವಾ, ಮಕ್ಕಳನ್ನ ಹೇಗಪ್ಪ ಬ್ಯುಸಿಯಾಗಿಡೋದು ಅಂತ ಅನ್ನೋದೇ ನಮ್ಗಳಿಗೆ ಒಂದು ದೊಡ್ಡ ತಲೆನೋವಾಗ್ಬಿಟ್ಟಿರುತ್ತೆ. ಈಗ ಸಂಜೆಯಿಂದ ಈ ವ್ಲಾಗ್ ನ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಎಲ್ಲರ ಜೊತೆ ಕುತ್ಕೊಂಡು ಹರಟೆ ಹೊಡ್ಕೊಂಡು ವ್ಲಾಗ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೆ. ಸೊ ಈಗ ಸಂಜೆಯಿಂದ ಈ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡಿ ನಮ್ಮ ಮಕ್ಳುಗಳು ಏನ್ ಮಾಡ್ತಿದ್ದಾರೆ ಅಂತ ಹೇಳಿ. ಏನಂಜು ನಿನ್ ಪ್ರಾಬ್ಲಮ್? ಮೈಕು ಇಲ್ಲಿ ನನ್ನ ಹತ್ರ ಇರೋದು ಮೈಕು. ಅದಾಗಲ್ಲ ಮನೆ. ಇದ್ರ ಮೈಕ್ ಇದು. ಏನ್ ಆಟ ಆಡ್ತಿದ್ದೀರಾ? ಬುಗ್ರಿ ನನ್ ಮಗ ಬುಗ್ರಿನ ಎಷ್ಟ್ ಚೆನ್ನಾಗಿ ಬಿಡ್ತಾನೆ ಗೊತ್ತಾ? ಮನೆ ತೋರ್ಸಿ ಮನೆ ಒಂದ್ಸತಿ ಬಿಟ್ಟು ನೀವು. ನಿಮ್ಗೆ ಕೈ ಮೇಲೆ ಎತ್ಕೊಳಕ್ ಬರುತ್ತಾ ಅದನ್ನ? ಓ ಶೆಟ್, ಇನ್ನು ಅದನ್ನ ಕಲ್ತಿಲ್ಲ ನನ್ ಮಗ. ಒಂದ್ಸರಿ ಬಂದಿತ್ತಂತೆ. ಇನ್ನೊಂದ್ಸತಿ ಟ್ರೈ ಮಾಡ್ತೀರಾ?
ನಾನು ಎತ್ಕೋತೀನಿ ಇನ್ಮೇಲಿಂದ ನನಗೆ ಒಬ್ಳು ಅಸಿಸ್ಟೆಂಟ್ ಇದ್ದಾಳೆ. ಇವಳು ನನಗೆ ಮೈಕ್ ಇಟ್ಕೊಳ್ಳೋದಕ್ಕೆ ಅಸಿಸ್ಟೆಂಟ್. ನನ್ನ ಅಸಿಸ್ಟೆಂಟ್ ಹೆಸರು ಸಿ ಗೌಡ ಅಂತ ಹೇಳಿ. ಮೈಕ್ನ ಕರೆಕ್ಟ್ ಆಗಿ ಇಟ್ಕೊಬೇಕು. ಹಾ, ಹಾಗೆ ಬಿಡ್ತೀರಾ? ಓ ಮೈ ಗಾಡ್ಸ್. ಏನ್ ಬೇಕು? ಇನ್ನೊಂದ್ ಸ್ವಲ್ಪ ಪ್ರಾಕ್ಟೀಸ್ ಬೇಕು ಅವ್ರಿಗೆ. ನೀವ್ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಆಮೇಲೆ ನಿಮ್ ಹತ್ರ ಬರ್ತೀವಿ. ನೆಕ್ಸ್ಟ್ ಇವ್ರೇನ್ ಮಾಡ್ತಿದಾರೆ? ಫುಟ್ಬಾಲ್ ಆಡ್ತಿದಾರೆ. ಆಡಕ್ ಬರುತ್ತಾ ನೋಡಿ ಫ್ರೆಂಡ್ಸ್, ಹೊಸ ಫುಟ್ಬಾಲ್ ತಗೊಂಡು ಏನು ಹಳೆ ಫುಟ್ಬಾಲ್ ನ ನನ್ ಮಗನೇ ಹೊಡ್ದಾಕಿದ್ದ. ಈ ಸತಿ ಇವತ್ತು ಬೇಕೇ ಬೇಕು ಅಂತ ಹೇಳಿ ಹೊಸ ಫುಟ್ಬಾಲ್ ತಗೊಂಡು ಆಟ ಆಡ್ತಿದ್ದಾನೆ. ಇವ್ ನೆಕ್ಸ್ಟ್ ಇವನು ಯಾರ್ ಫ್ಯಾನ್ ನೀನು? ರೊನಾಲ್ಡೋ ಫ್ಯಾನ್ ಇವನು. CR7 ನಿನ್ ನಂಬರು? ಅವನೇ ನಂಬರ್ ಕೊಟ್ಕೊಂಡ್ಬಿಟ್ಟಿದ್ದಾನೆ CR7 ಅಂತ. ಓ ರೊನಾಲ್ಡೋ ನಂಬರ್ ಅಂತೆ ಇದು. ಅದನ್ನ ಇವನ್ ಇಟ್ಕೊಂಡ್ಬಿಟ್ಟಿದ್ದಾನೆ. ಮೇಡಮ್ ನೀವೇನ್ ಮಾಡ್ತಿದ್ದೀರಾ? ಓ ಇವಳು ನನ್ನ ಅಸಿಸ್ಟೆಂಟ್ ಅಲ್ವಾ, ನನ್ ಜೊತೆನೆ ಇರ್ತಾಳೆ ಅಲ್ವಾ ಅಸಿಸ್ಟೆಂಟ್? ಬನ್ನಿ ಕೆಳಗ್ ಹೋಗೋಣ. VK18 ಹಂಗಂದ್ರೆ ವಿರಾಟ್ ಕೊಹ್ಲಿ 18. ವಿರಾಟ್ ಕೊಹ್ಲಿ ಫ್ಯಾನಾ? ಓಕೆ ಬನ್ನಿ ಈಗ ನಾವು ಕೆಳಗಡೆ ಹೋಗೋಣ. ಕೆಳಗಡೆ ಎಲ್ಲಾರು ಏನ್ ಮಾಡ್ತಿದಾರೆ ಅಂತ ತೋರಿಸ್ತೀನಿ, ನಿಮ್ಗಳ ಜೊತೆ ಶೇರ್ ಮಾಡ್ಕೊಂತೀನಿ. ನಿನ್ ಕೈಲ ಏನು ಆಗಲ್ಲ. ಲಕ್ಷ್ಮಮ್ಮ ಅವರು ಏನೋ ಮಾಡ್ತಾ ಇದಾರೆ. ಲಕ್ಷ್ಮಮ್ಮ ಅವ್ರು ಏನ್ ಮಾಡ್ತಾ ಇದಾರೆ? ಲಕ್ಷ್ಮಮ್ಮ ಅವ್ರಿ ಕೂತ್ಕೊಂಡು ಏನ್ ಕೆಲಸ ಮಾಡ್ತಾಳೆ? ಕೈಮಾ ಮಾಡ್ತಾವ್ರೆ. ಮಾತಾಡ್ಬೇಕು ನೀನು. ಕೈಮಾ ಮಾಡ್ತಿದ್ದಾರೆ. ಮೊಮ್ಮಗಳಿಗೆ ತುಂಬಾ ಇಷ್ಟ ಅನ್ಬಿಟ್ಟು ಕೈಮಾನ ಮಾಡುತ್ತಿದ್ದಾರೆ. ನೀನ್ ಯಾರು? ನಿಮ್ಗೂ ಇಷ್ಟ ಇಲ್ವಾ? ನೋಡಿ ಏನಂದ್ರು ನಿಮ್ ಮಗಳು ಅವಳಿಗೆ ಇಷ್ಟ ಅಂತ. ಅಲ್ಲ ತಪ್ಪು ಕಲ್ಪನೆಗಳು ಮಾಡ್ಕೊಬೇಡ ನೀನು. ನಿಮ್ಮ ತಪ್ಪು ತಿಳುವಳಿಕೆ ವಿದ್ಯಕ, ನಿಮ್ಮ ತಪ್ಪು ತಿಳುವಳಿಕೆ. ಏನಂದ್ಲು? ಮೊಮ್ಮಗಳಿಗೆ ಇಷ್ಟ ಅಂದ್ಬಿಟ್ಟು ಮಾಡಿದ್ದು ಅಂತ. ದೀಕ್ಷಿಂಗ್ ಹೇಳ್ತಾ ಇರೋದು, ಅವಳು ಹೇಳ್ಕತಾ ಇಲ್ಲ. ನಿನ್ಗೆ ಅಲ್ವಾ ಹೇಳ್ಕೊಂಡಿದ್ದು? ನಮ್ಗೆಲ್ಲಾರು ಇಷ್ಟ ಇಲ್ವಾ? ಅವಳ ಕಡೆ ನೋಡಿ ಹೇಳ್ತಾಳೆ, ಮೊಮ್ಮಗಳಿಗೆ ಇಷ್ಟ ಅಂತ ಕೈಮಾ ಮಾಡ್ತಾ ಇದ್ದಾರೆ. ಹಂಗಾರೆ ಅವ ಇವಳು ಏನ್ ಕೇಳಿದ್ರು ಮಾಡ್ಕೊಡ್ಬಿಡ. ಇನ್ನು ಇವಳಿಗೆ ಇನ್ಮೇಲೆ ಹಂಗಾರಿ ಇವತ್ ಕೈಮಾ ತಿನ್ನಂಗಿಲ್ಲ ನೀನು. ತುಂಬಾ ಇಷ್ಟ ಅಲ್ಲ ಅದಕ್ಕೆ. ಅವಳು ಹೆಂಗ್ ಹೇಳ್ತಾಳೆ ಅಂದ್ರೆ ಅವಳಿಗೋಸ್ಕರ ನೀನ್ ಏನು ಮಾಡೇ ಕೊಡಲ್ಲ ಅನ್ನೋ. ಈಗ ನೋಡು, ಏನು ಕೈಮಾ ಕೊಡಲ್ಲ ಈಗ. ನನ್ನ ಮೊಮ್ಮಗಳಿಗೆ ಅವಳ ನನಗೂ ಕೊಡ್ಬೇಕು. ನಾನು ಹೇಳಿದ್ರೆ ಉಟ್ಟು ನಂಗೆ ಇಷ್ಟ ಆಗ್ಲಿಲ್ಲ. ನನಗೂ ಕೊಡ್ಬೇಕು. ಕೊಡಲ್ಲ ಕಣೆ ನಾನು. ಹೋಯ್ತಾ ನೀನು ಹೋಮ ಮಾಡ್ದಂಗ್ ಮಾಡ್ಬಿಟ್ಟಿಲ್ಲ. ದಿನ ತಿನ್ನಲ್ಲ ಅಂತ ಮೊಮ್ಮಗಳಿಗೆ ಮಾಡಿ ಮಾಡೋದೇನು ಈ ಅನ್ನಸ್ಕೊಳಕ್ಕೆ ನನಗೆ ಈ ಅವಮಾನ ತಡೆಯಕ್ಕಾಗುತ್ತಿಲ್ಲ. ನೀರಿನ ಕೆರೆಗೆ ಅಯ್ಯೋ ವಿದ್ಯಕ್ಕ, ಇನ್ಮೇಲೆ ನಿಮ್ ಮಗಳ ನೀವೇ ತಿನ್ನಿಸ್ಬೇಕು. ಅವ್ವ ತಿನ್ಸಲ್ವತ್ತೆ. ಕೈ ತುತ್ತು ಇನ್ಮೇಲೆ ಕೈ ತುತ್ತು ಮಿಸ್ ಆಯ್ತು. ಡಿಯರ್ ಅಂಜಲಿ, ಅಜ್ಜಿ ಕೈ ತುತ್ತು ಏನಿಲ್ಲ, ಅಜ್ಜಿ ತಿನ್ಸ್ತಾರೆ. ಅವ ಅಜ್ಜಿ ಅಂತವಳೆ ನಿನ್ನ. ಅವ ನೋಡೋಣ. ಚಾಲೆಂಜ್ ಆಗೋಕ್ಕಾಗೋದಿಲ್ಲ. ಹಂಗು ಹಿಂಗು ನಾ ಬಂದಿದ್ಕ ಅಂಜು ಕೈ ತುತ್ತಾರು ತಪ್ಸಿದೀನಿ ನಾನು. ಗ್ರೇಟ್. ಯು ಆರ್ ನಾಟ್ ಎ ಗ್ರೇಟ್. ಅವ್ರೇಕಾಯಿ ತರ್ಬೋದಿತ್ತಲ್ವಾ? ಏನೋ ಏನಾರ ಆಯ್ತಾ ತಿನ್ನಕ್ಕೆ? ನಿಂಗೆ ಸ್ಪೆಷಲ್ ಆಗಿ ನಾನು ಮಾಡಿದ್ದೀನಿ. ಮಧ್ಯಾಹ್ನ ಪಾಪ ಊಟ ಮಾಡಿಲ್ಲ ನನ್ ಗಂಡು. ಛೇ, ಅಯ್ಯೋ. ಬಿರಿಯಾನಿ ಎಲ್ಲೋಯ್ತು? ಬಿರಿಯಾನಿ ನಾನೇ ತಿನ್ಸಿದೀನಿ ಬಿರಿಯಾನಿನ. ಅಯ್ಯೋ ಮಗ, ಹೊಟ್ಟೆ ಹಸು ಅಂದ ತಕ್ಷಣ ಕಳ್ಳು ಚುರ್ರು ಅಂದೋಯ್ತು. ತಗೋ
ತಿಂತೀಯಲ್ಲೋ ಅಲ್ಲ ನಿಮ್ಮಮ್ಮ ನನ್ನ ಮಗಂಗೆ ಇಷ್ಟ ಅವನೇ ಮಾಡ್ಕೊ ತಿಂತ ಅಲ್ಲ ಅದು ತಗೋದು ಇದು ಜ್ಯೂಸ್ ಬರುತ್ತೆ ಅದು ಇದು ಹಿಂಗೆ ತಿನ್ನು ಚೆನ್ನಾಗಿರುತ್ತೆ. ಈಗ ತಿನ್ನಲ್ವಾ? ಹೋಗು ನಾ ಕುಳ್ಳಿಗೆ ಕೊಡ್ತೀನಿ. ಕುಳ್ಳಿ ಏನು ನನ್ನ ಮಗ ತಿಂತಾರದು? ಏನು ತಿಂತಿದ್ದೀರ? ಚಿಕ್ಕಿ ನೋಡಿ ಜಾಸ್ತಿ ತಿನ್ಬಿಡವನೇ, ಅದು ಜಾಸ್ತಿ ತಿನ್ನಬಾರ್ದು. ಕಿತ್ಲೇನು ಹಾಕಿದ್ದೀನಿ, ನೆಕ್ ನೋಡು. ಬಿಸಿ ಬಿಸಿ ಕೈಮಾ ಉಂಡೆ ರೆಡಿಯಾಗಿದೆ. ಮೊದಲು ಟೇಸ್ಟ್ ನಾನೇ ನೋಡ್ತೀನಿ. ನೋಡಿ ಫ್ರೆಂಡ್ಸ್, ಇದರಲ್ಲೂ ಚೆನ್ನಾಗಿರೋದು ಕೊಡಲ್ವತ್ತೆ, ಒಡೆದೋಗಿರೋದು ಮಾತ್ರ ತಿನ್ಬೇಕಂತ. ಈಗ ಇದೇನು ಒಡೆದೋಗಿಲ್ಲ. ಕೈಮಾ ಸಾಂಬಾರು ಕೂಡ ರೆಡಿಯಾಗಿದೆ. ಬೆಳಿಗ್ಗೆ ತಿಂಡಿ ನಾವು ಮಾಡಿದ್ದೀವಲ್ಲ ಅಂತ ನೈಟು ಕೈಮಾ ಸಾರು ಲಕ್ಷ್ಮಮ್ಮವ್ರ ಕೈಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ಲಕ್ಷ್ಮಮ್ಮವ್ರ ಕೈಲಿ ಕೈಮಾ ಸಾಂಬಾರು ಮಾಡಿಸ್ತಾ ಇದ್ದೀವಿ. ಅವ ಯಾಕೆ ನೀನು ಒಂದು ಕೇಟ್ರಿಂಗ್ ಸರ್ವಿಸ್ ಮಾಡಬಾರ್ದು? ಹಾಂ ಹೇಳ ವಿಡಿಯೋದಲ್ಲಿ ಯಾರಿಗಾದ್ರೂ ಅಡುಗೆ ಬೇಕಂದರೆ ಎಷ್ಟು ಜನಕ್ಕೆ ಅಂತ ಹೇಳಿ ಮಾಡಿ ಕೊಟ್ಟು ಕಳಿಸ್ತಾರೆ ಲಕ್ಷ್ಮಮ್ಮವರು ಅಂತ. ಮಾಡಿ ಕೊಟ್ಟು ಕಳ್ಸಕ್ಕೆ ತಗೋಬೋದು ಬೇಕಲ್ಲ ನಮಗೆ. ಮಕ್ಕಳ ಕೈಮಾ ಏನ್ನ ಏನ್ನ ಸಾಕ್ಸ್ನಾ ಏನಕ್ಕೆ ಕಟ್ತೆ? ನನ್ನ ವಿಷ್ಣ ಇದು ಕ್ರಿಸ್ಮಸ್ ತಾತ ಪೂರಿ ಮಾಡ್ಲಿ ಅಂತ. ಪೂರಿ ಮಾಡ್ಬೇಕಾ? ಇದು ನನ್ನ ವಿಶ್ವಸ್ನ ಏನ್ ಮಾಡ್ಬೇಕಂತ ಹೇಳೋ. ಪೂರಿ ಮಾಡ್ಬೇಕಂತ. ಪೂರೈಸ್ಬೇಕು ಅನ್ನಕ್ಕೆ ಪೂರಿ ಮಾಡ್ಬೇಕು, ಪೂರಿ ಮಾಡ್ಬೇಕು ಅಲ್ಲ ಕಣೆ, ಪೂರ್ತಿ ಮಾಡ್ಬೇಕು. ಪೂರ್ತಿ ಮಾಡ್ಬೇಕು. ನಂದು ಇದು ಇದೆ, ನಿಮ್ದು ಇದು ಇಬ್ರು ಹಿಂಗ್ ಕಟ್ ಮಾಡ್ತೀರಾ? ಹಿಂಗ್ ಕಟ್ ಮಾಡ್ತೀರಾ? ಅದೇ ತೋರಿಸ್ತಾ ಸಾಕ್ಸ್ನಾ ಕಟ್ಬಿಟ್ಟು ಬಂದೆ. ಕರೆಕ್ಟ್ ಆಗಿಲ್ಲ. ಆಮೇಲೆ ತಿಂದಿದ್ಯಾ? ಇವಾಗ ನಂದು 5K ಸಬ್ಸ್ಕ್ರೈಬರ್ದು ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಬರೀ 5000 5K ಅಂತ ನಿಮ್ಮನ್ನ ಬಕ್ರಾ ಮಾಡ್ತಾ ಇದ್ದಾರೆ. 5K ಅಂದ್ರೇನು? 5K ಅಂದ್ರೆ 5 ಲಕ್ಷ. ಯಾರು ಹೇಳಿದ್ರು? 5000 ಗೊತ್ತಿಲ್ಲ ಅಂದ್ಮೇಲೆ ತಿಳ್ಕೋಬೇಕು, ಸುಮ್ಮನೆ ಮಾತಾಡ್ಬಾರ್ದು. ಅಮ್ಮ ಮಾಡಿರುವ ಫೈಬರ್ ಬರೀಕಿರೋ ನನಗೆ ಸಬ್ಸ್ಕ್ರೈಬರ್ಸ್ ಅದು 5000. ಅಯ್ಯೋ ನಾನು ಕೇಕ್ ಏನಕ್ಕೆ ತಂದಿದ್ದೀವಿ ಗೊತ್ತಾ ನಿಂಗೆ? ಅವ ನಾವ್ ನೀನು 5000 ಇತ್ತಕ ಏನೋ ಪರಿಕರ ಅಂತ ಒತ್ತಾರೆಯಿಂದ ಹೇಳ್ತಾವ. ಏನದು ಹೇಳ್ಕೊಡು. ಹೇಳ್ಕೊಡ್ತೀನಿ ಹೇಳು. 5000 ಫಾಲೋವರ್ಸು ಅಷ್ಟೇ. ಸಬ್ಸ್ಕ್ರೈಬರ್ 5000 ಫಾಲೋವರ್ಸ್ ಮಾಡಿರೋದ್ರಿಂದ ಕೇಕ್ ನನ್ನ ಮೊಮ್ಮಗಳು ಕಟ್ ಮಾಡ್ತಾ ಇದ್ದಾಳೆ. 5000 ಫಾಲೋವರ್ಸ್ ಆಗಿರೋದ್ರಿಂದ ಹೀಗೆ ನನ್ನ ಮೊಮ್ಮಗಳಿಗೆ ಫಾಲೋ ಮಾಡಿ, ಫಾಲೋವರ್ಸ್ ಆಗಿದೆ. ಹೀಗೆ ನೀವು ಎಂಕರೇಜ್ ಕೊಡಿ, ಸಪೋರ್ಟ್ ಮಾಡಿ. ಅದರಿಂದ ಈಗ ನನ್ನ ಸೊಸೆ ಸಂತೋಷದಿಂದ ಅವಳ ತಂಗಿಗೆ ಅದೇಂತ ಏನ್ ಸುಗ್ಗಿ ಏನಿಲ್ಲ, ಏನ್ ಹೇಳ್ಬೇಕೀಗ? ಏನಾಗೈತೆ? 5000 ಸಬ್ಸ್ಕ್ರೈಬರ್ಸ್ ಆಗೈತೆ. ನೋಡ್ದಾ, ನಮ್ ಸುಗ್ಗಿ ಕರೆಕ್ಟಾಗಿ ಹೇಳ್ತಾನೆ. ಬನ್ನಿ ಕೇಕ್ ಕಟ್ ಮಾಡೋಣ. ಮಗ ಕಾಣಿಸ್ತಾ ಬನ್ನಿ ಹಿಡ್ಕೊಳ್ಳಿ. ಈಗ ಬೇಗ ನೆಕ್ಸ್ಟ್ 10,000 ಸಬ್ಸ್ಕ್ರೈಬರ್ ಆಗ್ಲಿ ಅಂತ ಎಲ್ಲರೂ ವಿಶ್ ಮಾಡ್ಬೇಕಪ್ಪ. ಕ್ಲಿಕ್ ಆಗುತ್ತೆ ಅದಕ್ಕೆ.
ಲಿಫ್ಟಿಗೆ ಹೋಗುತ್ತೆ ಅಂತ. ಏನಂತ ಹೇಳ್ತೀನಿ ಅನ್ಸ್ಬೇಕು? ನನ್ ಬೇಡ ಬೇಡ, ಥ್ಯಾಂಕ್ ಯು ಮಗನೇ. ಬನ್ನಿ ಅಕ್ಕ ವಿದ್ಯಕ್ಕ, ಬನ್ನಿ ಅಕ್ಕ. ಅಯ್ಯೋ ಚೆನ್ನಾಗೆ ಬರ್ತೀರಾ, ಬನ್ನಿ. ನನಗಿಷ್ಟ ಏನ್ ಜುಟ್ಟವ್ರು ಕಟ್ಕೊಂಡಿರೋದು ಅಲ್ಲ, ನಂಗೆ ಬೇಡ. ಆದಷ್ಟು 10,000 ಜನ ಆಗ್ಬಿಡ್ಲಿ ಬೇಗ. ನೀನು ಕೂಡ ದೀಕ್ಷ ಹಲೋ, ಎಲ್ಲಾರ್ಗು ಕೇಳ್ಕೊತಾ ಇದ್ದೀನಿ ನನ್ನ ಮೊಮ್ಮಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಕೇಳ್ಕೊತಾ ಇದ್ದೀನಿ. ಫಸ್ಟ್ ಇಂದ ಹೇಳಮ್ಮ. ನಾನು ಹೇಳ್ತೀನಿ ನೋಡಿ, ಈಗ 5,000 ಜನ ಈಗ ಒಂದು 5,000 ಅವ್ರಿಗೆ ತಿನ್ಸು ಬನ್ನಿ ಅಕ್ಕ, ತಿನ್ಸು ಬನ್ನಿ. ನಾನೇ ಹುಚ್ಚಿ ಹೆಂಗಿದ್ದೀನಿ, ಬನ್ನಿ ನೀವು ಮುಖ ತೋರಿಸಿ. ನಾನು ತಿನ್ನ ನನ್ಗೂ ಹಾಕೊಡಿ. ಅವ್ರು ಅವ್ರಿಗೆ ಹಾಕೋತಾರೆ. ನಾನು ಅವಾಗ್ಲಿಂದ ಕಾಯ್ತಾ ಸೆಲೆಬ್ರೇಷನ್ ಮುಗೀತು. ಇದು ನೋಡಿ, ನಮ್ಗೆ ಹಾಕೊಡಿ ಇವಾಗ. ನಾನು ಹಾಕೊಡ್ತೀನಿ, ವಿದ್ಯೆಗೆ ಹಾಕೊಡಿ. ಹೋಗಿ ಹೋಗಿ ಹಾಕೊಡೋಗಿ. ನೀವೇನಾದ್ರು ಈಗ ಹಾಕೊಡ್ಲಿಲ್ಲ ಅಂದ್ರೆ ಹಂಗೆ ಬಾಯಿ ಹಾಕ್ಬಿಡ್ತೇವೆ. ನೀವು ಬೆಳಗ್ಗೆ ತಿಂತೀರಾ, ಮಕ್ಕಳು ಎಲ್ಲಾರು ಊಟ ಮಾಡ್ಬೇಕು, ಸ್ವಲ್ಪ ಸ್ವಲ್ಪ ತಿನ್ನಿ. ಅಂಜು, ಇದು ನೋಡಿ, ಈಗ ಜಸ್ಟ್ ಕೇಕ್ ಕಟಿಂಗ್ ಮಾಡಿ ಕೇಕ್ ತಿಂದಿರೋದಷ್ಟೇನೆ. ಇವಳ್ದಾಗ್ಲೇ ಡ್ರೆಸ್ ಚೇಂಜು. ಇದು ಎಷ್ಟನೇ ಡ್ರೆಸ್ ಹೇಳಿ ಇವತ್ ಬೆಳಿಗ್ಗೆಯಿಂದ? ದಿನಕ್ಕೆ 4 ಜೊತೆ ಡ್ರೆಸ್ ಬಿಚ್ತಾರ ಯಾರಾದ್ರು? ಇವತ್ತೊಂದೇ ದಿನ ಬಿಚ್ಚಿರೋದು. ದಿನ ಆಲ್ಮೋಸ್ಟ್ ಹಿಂಗೆ ಇರುತ್ತೆ. ಸಬ್ಸ್ಕ್ರೈಬರ್ 5,000 ಕಂಪ್ಲೀಟ್ ಮಾಡಿರೋದ್ ನಾನು. ಬಟ್ ಯಾವ ರೇಂಜಿಗೆ ರೆಡಿ ಆಗೋಳು ನೋಡಿ. ಏನ್ ಹೇರ್ ಸ್ಟೈಲ್ ಎಲ್ಲ, ಏನ್ ಹೇರ್ ಸ್ಟೈಲು, ಮೇಕಪ್, ಲಿಪ್ಸ್ಟಿಕ್ ಬೇರೆ. ಕೇಕ್ ತಿನ್ಬಿಟ್ಟು ಲಿಪ್ಸ್ಟಿಕ್ ಹೋಗ್ಬಿಟ್ಟೈತಿ ಒಂಚೂರು. ಬಂದೆ. ಏನ್ ನಡೀತಿದೆ ಅಂತಂದ್ರೆ ದಮ್ ಶರತ್ ನಡೀತಿದೆ. ಒಂದು ಫಿಲಂ ಹೆಸರನ್ನ ಹೇಳ್ ಕಳಿಸ್ತಿದ್ದಾರೆ. ಇವರು ಎನಾಕ್ಟ್ ಮಾಡ್ಬೇಕು. ಬಾಹುಬಲಿ, ರಾಜ, ಕುಂಬಾರ, ಪುಷ್ಪರಾಜ್, ಗೊತ್ತಿಲ್ಲ. ವಿ ಡೋಂಟ್ ನೋ. ಕುಂಬಾರ, ರಾಜ. ಕರೆಕ್ಟಾ? ಎಷ್ಟು ವರ್ಡ್ ಇದೆ? ಎರಡು ವರ್ಡ್ ಇದೆ. ಕುಂಬಾರ, ರಾಜ, ರಾಜ್ಕುಮಾರ, ಪ್ರಕೃತಿ, ರಾಜ್ಕುಮಾರ. ನಾನು ಅದು ತಾನೇ ಹೇಳಿದ್ದು. ಛೋಟಾ ಭೀಮ್, ಕಬಡ್ಡಿ, ಪಾಟ್, ಮಣ್ಣಿನ ಮಗ, ಮಣ್ಣಿನ ನೋಡಿದ್ರಿ ಅಲ್ವಾ ಮಕ್ಳುಗಳ ಜೊತೆ ಹಾಲಿಡೇನ ನಾನು ಇವತ್ತು ಹೇಗೆ ಎಂಜಾಯ್ ಮಾಡಿದೆ ಇವತ್ತಿನ ಡೇನ ಅಂತ. ಇದೇ ರೀತಿ ಡೈಲಿ ವ್ಲಾಗ್ಸ್ ಬರ್ತಾ ಇರುತ್ತೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತ
ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನಗೆ 5000 ಸಬ್ಸ್ಕ್ರೈಬರ್ ಆಗಿರೋದಕ್ಕೆ ತುಂಬ 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 ಧನ್ಯವಾದಗಳು ಅಂತ ಕೇಳ್ಕೊತೀನಿ ಎಲ್ರಿಗೂ. ಹೀಗೆ ಜಾಸ್ತಿ ಆಗಲಿ. ನೆಕ್ಸ್ಟು ಇಲ್ಲಿ ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಹರಟೆ ಹೊಡಿತಾ ಇದ್ದೀವಿ. ಹಾಗೆ ನಾಳೆಗೆ ಏನು ಮಾಡಬೇಕು ಅಂತ ಒಂದಷ್ಟು ಪ್ಲ್ಯಾನಿಂಗ್ಗಳು ನಡೀತಿದೆ. ಅದಕ್ಕೋಸ್ಕರ ನೆಕ್ಸ್ಟ್ ನಾಳೆ ಬರೋ ವ್ಲಾಗ್ನೆಲ್ಲ ಹೀಗೆ ವಾಚ್ ಮಾಡಿ ಪ್ಲೀಸ್.